ಮಕ್ಕಳೇ, ನೀವು ಹಿಂದಿನ ತರಗತಿಯಲ್ಲಿ ಶಾಮುನ ಒಂದು ಮಿತವ್ಯಯದ ಸಂಸಾರ, ಸ್ವಾವಲಂಬಿಯ ಸಂಸಾರ, ಆ ಕತೆ ಹೇಗೆ ಕೊನೆಗೆ ಗಂಗಮ್ಮ ಅವಲಂಬಿಗಳಾಗಿದ್ರು ಅನ್ನೋದನ್ನು ನೋಡಿದ್ರಿ. ಈಗ ಹಾಗೆ ಆ ಪರಂಗಿ ಪಪ್ಪಾಯಿ ಹೇಳ್ತೀವಲ್ಲ, ಆ ಕಥೆಯನ್ನು ನಿಮ್ಗೆ ಅಲ್ಲಿ ಹೇಗೆ ನಿಲ್ಲಿಸಿದ್ದೆ ಕೊನೆಯಲ್ಲಿ. ಇಲ್ಲಿ ಬಂದರೆ ಆ ಪರಂಗಿ ಮರದ ತುಂಬ ಕಾಯಿರೋದ್ರಿಂದ ಯಾವುದನ್ನು ವ್ಯರ್ಥ ಮಾಡಬಾರ್ದು ಅನ್ನೋ ಕುಟುಂಬದ ಸದ್ಯದ ನಿತ್ಯ ಪ್ರತಿನಿತ್ಯ ಅವ್ರ ಮನೇಲಿ ಪಪ್ಪಾಯಿ ಕಾಯಿ ಪಲ್ಯ, ಅದೇ ಸಾಂಬಾರು, ಗೊಜ್ಜು, ಬಜ್ಜಿ, ಕೂಟು, ಆ ಒಣಗಿಸಿದ ಸಿಪ್ಪೆ ಬಾಳ್ಕ, ಖಾರ ಹಾಕಿ ಹುರಿದಂಥ ಬೀಜದ ನಂಜಿಕೆ, ಅದರಲ್ಲಿ ಯಾವುದನ್ನು ಕೂಡ ವ್ಯರ್ಥ ಮಾಡಾಗಿಲ್ಲ. ಪ್ರತಿಯೊಂದು ಕೂಡ ದಿನನಿತ್ಯ ಅದೇ ಊಟ ಅವ್ರ ಮನೇಲಿ. ಹೀಗೆ ಪ್ರತಿ ತಯಾರಿಕೆ ಸ್ಯಾಂಪಲ್ ತೆಗೆದಿರಿಸಿದ್ದು ಕೊನೆಗೆ ಹೇಳ್ತಕ್ಕಂಥದ್ದು, ಪಪ್ಪಾಯ ಜೀರ್ಣಕಾರಿ ಶಕ್ತಿ, ಪೆಪ್ಸಿನಿಂದ ಜಠರದ ಮೇಲಣ ತುಂಬ ಒಳ್ಳೆಯ ಪ್ರಭಾವವನ್ನು ಬೀರುತ್ತೆ, ಡೈಜೆಸ್ಟೋ ರಸದ ಉತ್ಪತ್ತಿಯಾಗುತ್ತೆ. ಆದ ಕಾರಣ ಈ ಪಪ್ಪಾಯಿನ ದಿನನಿತ್ಯ ನಾವು ತಿನ್ನಬೇಕು, ಯಾವುದನ್ನು ವ್ಯರ್ಥ ಮಾಡಬಾರ್ದು ಅಂತ ಅನೇಕ ಫಲಕಗಳೊಂದಿಗೆ ಕಸದಲ್ಲಿ ರಸ ಪ್ರದರ್ಶನವನ್ನು ಏರ್ಪಡಿಸಿದಾಗ ವ್ಯವಸಾಯ ಮಂತ್ರಿಗಳಿಂದ ಹಿಡಿದು ಕೆಂಪು ತೋಟದ ಮುಖ್ಯಾಧಿಕಾರಿಗಳವರೆಗೆ ಎಲ್ಲರೂ ದೊಡ್ಡವ್ರು ಬಂದು ನೋಡಿ ಈ ಸೊಸೆಯಾದ ಶಾಂತಮ್ಮನನ್ನು ಬಾಯಿ ತುಂಬ ಪ್ರಶಂಸಿ ಹೋಗಿರ್ತಾರೆ. ಅಂತಹ ಒಂದು ಮಿತವ್ಯಯದ ಸಂಸಾರ ಶಾಂತಳ ಸಂಸಾರ ಇರುತ್ತೆ. ಇದನ್ನು ಗಂಗಮ್ಮ ಬಿಟ್ಟು ಗಣ್ಣಿನಿಂದ ನೋಡ್ತಾ ಇದ್ದಾಳೆ. ಅವಳಿಗೆ ಅವಳ ಬದುಕು ಇಲ್ಲಿ ಹಳ್ಳಿನಲ್ಲಿ ಅವಳೇ ಮಹಾರಾಣಿ, ಕೈ ತುಂಬ ಎಲ್ಲವನ್ನು ಬಳಸಿ ಯಾರಿಗೆ ಕೊಡಬೇಕಾದ್ರೂ ಯೋಚನೆ ಮಾಡಿದಾಗೆ ಬದುಕಿದಂತಹ ಬದುಕು ಅವಳದು. ಇಲ್ಲಿ ಪ್ರತಿಯೊಂದಕ್ಕೂ ತಾನು ಉಣ್ಲಿಕ್ಕೂ ಇಷ್ಟೊಂದು ಯೋಚನೆ ಮಾಡಬೇಕಾ ಅನ್ನೋ ಸ್ಥಿತಿಯನ್ನು ನೋಡ್ತಾ ಇದ್ದಾಳೆ. ಈಗ ಸದ್ಯದಲ್ಲೇ ಸೊಸೆಗೆ ಪದ್ಮಶ್ರೀ ಪದಕ ಅವಾರ್ಡಿಗೆ ಇದೆ. ಏಕೆಂದರೆ ಇಂಥ ಮಿತವ್ಯಯದ ಒಂದು ರೂವಾರಿಯವಳಾಗಿದ್ದಾಳೆ. ವಾಸವಿ ಶಾಲೆಯಲ್ಲೋ, ಗಾಜಿನ ಮನೆಯಲ್ಲೋ, ಇಲ್ಲ ಪುರಭವನದಲ್ಲೋ, ಕಲಾಕ್ಷೇತ್ರದಲ್ಲೋ ಎಲ್ಲೋ ಆ ಫಂಕ್ಷನನ್ನು ಮಾಡ್ತಾರೆ. ನಿನ್ನನ್ನು ಕರ್ಕೊಂಡು ಹೋಗ್ತೀನಿ, ನೀನು ಕಣ್ತುಂಬ ನೋಡಿವೆಂತೆ ಅಂತ ಮಗ ಗಂಗಮ್ಮನಿಗೆ ಹೇಳಿದ್ದಾನೆ ಶಾಮು. ಅವನ ಮಾತು ಏನು ಅಂತ ಇವಳಿಗೆ ಅರ್ಥ ಆಗ್ತಿಲ್ಲ. ಏಕೆಂದರೆ ಹಳ್ಳಿಯ ಅನಕ್ಷರಸ್ಥ ಮುಗ್ದೆ ಇವಳು. ಆದರೂ ಕೂಡ ಪ್ರತಿನಿತ್ಯ ಈಗ ಎಲ್ಲ ಮನೆ ಎಲ್ಲ ಕೆಲಸಗಳು ಇವಳ ಮೇಲೆ ಬಿದ್ದಿದೆ. ಆ ದುಡ್ತಿಂದ ಅವಳಿಗೆ ಮೈಕೈ ನೋವಾಗಿದೆ. ಮತ್ತು ಪ್ರತಿದಿನ ಪ್ರತಿ ಹೊತ್ತು ಪರಂಗಿಕಾಯಿನ ಪ್ರಭಾವದಿಂದ ಕಣ್ಣು ತುಂಬ ಹೀಟಾಗಿ ಕಣ್ಣು ಉರಿ, ಬಾಯಿ ತುಂಬ ಹುಣ್ಣು ಹತ್ತಿ ಗಂಗಮ್ಮನಿಗೀಗ ಈ ಮೊದಲನೇ ಮಗನ ಮನೆಯ ಇದು ಒಂದು ಮಾನಸಿಕವಾಗಿ ಇದಾಗಿ ಅವಳಿಗೆ ನೋವಾಗ್ತಾಯಿದೆ. ಆಗ ಇವಳು ಅದನ್ನು ನೇರವಾಗಿ ಮಕ್ಳಿಗೆ ಹೇಳಲಿಕ್ಕಾಗಲ್ಲ. ಮಕ್ಳು ಇಲ್ಲಿ ನೀವು ಮಾಡ್ತಿರೋ ತಪ್ಪುವಿಗೆ ಅಂತ ಇದ್ರೆ ಅವ್ರ ಸಂಸಾರ, ಅವ್ರದ್ದು ಏನೋ ಆಚರಣೆ ಇದಾಗುತ್ತೆ ಅಂತ ಹೇಳಿ. ಆಗ ಆದರೂ ಶಾಮನ ಬಳಿ ಪರೋಕ್ಷವಾಗಿ ಇವಳು ಕೇಳ್ಕೊತಾಳೆ, ನಾನು ಸೋಮು, ಇನ್ನೊಬ್ಬ ಮಗನಾದ ಸೋಮುವಿನ ಮನೆಗೆ ಹೋಗಿ 4 ದಿನ ಇದ್ದು ಬರ್ತೀನಿ ಅಂತ ಹೇಳ್ತಾಳೆ ಗಂಗಮ್ಮ. ಆ ಸೋಮು ದಿಲ್ಲಿನಲ್ಲಿ ಜಂಟಿ ಕಾರ್ಯದರ್ಶಿಯಾಗಿ ಕೆಲಸವನ್ನು ನಿರ್ವಹಿಸ್ತಾನೆ. ಅಮ್ಮ ಬರ್ತಾರೆ ಅಂತ ತಮ್ಮ ಮೊದಲೇ ಸುದ್ದಿಯನ್ನು ಕೊಟ್ಟಿದ್ದರಿಂದ ಅವನೇ ಫಸ್ಟ್ ಕ್ಲಾಸ್ ಟಿಕೆಟಿನ ಹಣವನ್ನು ಶಾಮುಗೆ ಕಳಿಸ್ಕೊಟ್ಟಿರ್ತಾನೆ. ಈ ಹಣದಿಂದ ಅವಳ ಟಿಕೆಟನ್ನು ಖರೀದಿಸಿ ಇಂಥ ಸಮಯಕ್ಕೆ ಇಂಥ ಒಂದು ವಾಹನದಲ್ಲಿ ಕಳಿಸ್ಕೊಡು ಅಂತ. ಆದರೆ ಶಾಮುನ ಒಂದು ನೀತಿನೇ ಇದಲ್ಲ, ಮಿತವ್ಯಯ ಜಿಪುಣಿ ಇದಲ್ಲ. ಆದ್ದರಿಂದ ಋತ ಯಾಕಮ್ಮ ಅಷ್ಟೊಂದು ಫಸ್ಟ್ ಕ್ಲಾಸ್ ಟಿಕೆಟಿಗೆ ಅಷ್ಟೊಂದು ದುಡ್ಡು ಯಾಕೆ ವೇಸ್ಟ್ ಮಾಡೋದು? ಕಷ್ಟಪಟ್ಟು ಸಂಪಾದಿಸೋ ಹಣವನ್ನು ರೈಲಿಗೆ ಹೇಗೆ ಸುರಿಬೇಕು? ಅದಲ್ಲದೆ ನೀನು ಕ್ಲಾಸ್ 1 ಇದರಲ್ಲಿ ಹೋದರೆ ಹೆಚ್ಚು ಜನ ಇರಲ್ಲ. ಅಲ್ಲಿ ಇದ್ದಂತಹ ಶ್ರೀಮಂತ ಜನರು ಕೂಡ ಎಲ್ಲರ ಜೊತೆ ಮನಬಿಚ್ಚಿ ಮಾತಾಡಲ್ಲ. ನಿನಗೂ ಕೂಡ ತುಂಬ ಬೋರ್ ಆಗುತ್ತೆ. ಈ ಮಾಮೂಲಿ ಇದರಲ್ಲಿ ಹೋದರೆ ನಿನಗೆ ಆರಾಮಾಗಿ ಜನಗಳ ಬಡತನದ ಜನಗಳೆಲ್ಲರೂ ಬರೋದ್ರಿಂದ ನಿನಗೂ ಕೂಡ ಜೊತೆಯಾಗುತ್ತೆ, ಬೇಸರ ಕಳೆಯುತ್ತೆ ಅಂತ ಹೇಳಿ ಆ ನಿದ್ದೆ ಗಾಡಿನಲ್ಲಿಯೇ ಇವನು ಒದ್ದಿಸಿ ಮಲಗಿಸಿ ಕಣ್ಣೊರೆಸಿಕೊಳ್ತಾ ಕಳಿಸ್ಬಿಡ್ತಾನೆ ಶಾಮು. ಉಳಿದ ಹಣನ ಅಟ್ಲೀಸ್ಟ್ ಅಮ್ಮನಿಗೆ ಕೂಡ ತಗೊಳಮ್ಮ, ಇದು ನಿನ್ನ ಖರ್ಚಿಗೆ ಇಟ್ಕ ಅಂತ ಕೊಡಲ್ಲ, ಅವನೇ ಜೇಬಿನಲ್ಲಿ ಇಟ್ಕೊಂಡು ಮನೆಗೆ ಹೋಗ್ತಾನೆ. ಅದಕ್ಕೆ ಲೇಖಕರು ಹೇಳ್ತಾರೆ, ಆಕೆ ಕೈಗಿಡಲು ಮರ್ತ ಅಂತ ಅಲ್ಲ, ಇದು ಜಾಣ ಮರವು.
ಅಂತಹ ಜಿಪುಣತನ, ಅಂತಹ ಹೇಳಿದ ಮಿತವೈ ಆದರ್ಶದ ಬದುಕು ಈ ಶಾಮುನದು. ಹಾಗೆಯೇ ದಿಲ್ಲಿನಲ್ಲಿ ರೈಲಿನ ಊಟ, ಇವಳಿಗೆ ಯಾವುದು ಪರಿಚಯ ಇಲ್ಲ, ಎಲ್ಲ ಹೊಸದು. ಆ ರೈಲಿನ ಊಟವನ್ನು ತಿನ್ನಲಾರ್ದೆ ಅಲ್ಲೆಲ್ಲ ಇದ್ದವರು ಬೇರೆ ಬೇರೆ ಭಾಷೆ ಮಾತಾಡ್ತಕ್ಕಂಥ ಜನ, ಯಾರ ಬಳಿ ಮಾತಾಡಲಿಕ್ಕೂ ಇವಳಿಗೆ ಭಾಷೆ ಬರ್ತಾ ಇಲ್ಲ. 3 ದಿನದ ಪ್ರಯಾಣವನ್ನು, ಒಂದು ಸಟ್ಲು ಟ್ರೈನ್ ಆಗಿರೋದ್ರಿಂದ ಅಲ್ಲಿ ತುಂಬ ನಿಧಾನವಾಗಿ ಹೋಗ್ತಾರೆ. 3 ದಿನದ ಪ್ರಯಾಣವನ್ನು ಪಟ್ಟು ಅವಳಿಗೆ ತುಂಬ ಆ ಮನೆ ಎಷ್ಟು ಅವಳಿಗೆ ನೋವು ತಂದಿತ್ತು, ಪ್ರಯಾಣ ಕೂಡ ಅಷ್ಟೇ ನೋವನ್ನು ತರುತ್ತೆ. ಗಂಗಮ್ಮ ದಿಲ್ಲಿ ನಿಲ್ದಾಣದಲ್ಲಿ ಮಗ ಸೊಸೆಯರು ತುಂಬ ಖುಷಿಯಾಗಿ ಗಂಗಮ್ಮನನ್ನು ಸ್ವಾಗತಿಸ್ತಾರೆ, ಸೋಮುನ ಮನೆಯವರು. ಅಲ್ಲಿ ಮಿರುಮಿರುಗುವ ದೊಡ್ಡ ಒಂದು ಲಕ್ಸುರಿ ಕಾರ್ನಲ್ಲಿ ಅವ್ರು ಬಂದಿದ್ದಾರೆ. ಆದ್ರೆ ಅಲ್ಲಿಂದ 10 ಮೈಲಾಚೆಯ ಮೋತಿಬಾಗಿನ ಮನೆ ಮಹಡಿ ಮೆಟ್ಟಿಲೇರು ಹೊತ್ತಿಗೆ ಮತ್ತೊಂದೂರು ಪ್ರಯಾಣಕ್ಕೆ, ಅಂದರೆ ನಗರ ಪ್ರದೇಶದಲ್ಲಿ ಮನೆಗಳು ತುಂಬ ತುಂಬ ದೂರದಲ್ಲಿರುತ್ತೆ, ಅಲ್ಲಿ ಹೇಗೆ ಆ ಮನೆಗಳಿಗೆ ತಲುಪಬೇಕಾಗುತ್ತೆ ಅನ್ನೋದನ್ನು ಹೇಳ್ತಾರೆ. ಅವಳಿಗೆ ಇನ್ನೊಂದು ಊರಿಗೆ ಪ್ರಯಾಣ ಮಾಡಿದಂಥ ಅನುಭವ ಅಲ್ಲಾಗುತ್ತೆ. ಉದಾಹರಣೆ ಬೆಂಗಳೂರು, ಡೆಲ್ಲಿ ಎಲ್ಲ ನೋಡಿದ್ರೆ ಅನಿಸುತ್ತೆ, ಬಸ್ ಸ್ಟ್ಯಾಂಡಿಗೂ ಒಂದೊಂದು ಒಬ್ಬೊಬ್ಬರ ಮನೆಗೆ ಎಷ್ಟು ದೂರ ಇರುತ್ತೆ ಅಂದರೆ, ನಾವಿಲ್ಲಿ ಹಳ್ಳಿ ಕಡೆ ಒಂದೂರಿಂದ ಇನ್ನೊಂದೂರಿಗೆ 50-60 ಕಿಲೋಮೀಟ್ರು ಪ್ರಯಾಣ ಮಾಡಿದರೆ ನಮಗೆ ತುಂಬ ದೂರ ಅನಿಸುತ್ತೆ. ಆದರೆ ನಗರ ಪಟ್ಟಣಗಳಲ್ಲಿ ಇದು ಸಾಮಾನ್ಯವಾಗಿರುತ್ತೆ. ಈ ಸೋಮನ ಮನೆಯನ್ನು ಗಂಗಮ್ಮ ನೋಡ್ತಾ ಇದ್ದಾಳೆ. ಆಧುನಿಕ ಸುಸಜ್ಜಿತವಾದಂಥ ಮನೆ, ಹಂಡೆ ಒಲೆ, ಒಗೆಯೋ ಕಲ್ಲು, ಒರಳು, ಒನಕೆ, ಪಾಚಿ, ಬಚ್ಚಲುಗಳ ಬಾಬತ್ ಯಾವುದೂ ಇಲ್ಲ. ಬೆನ್ನು ಬಾಗದೆ ಕೈ ತೊಳಿತಕ್ಕಂಥ ಕೊಳಾಯಿ, ಮೆತ್ತನೆ ಇರ್ತಕ್ಕಂಥ ಸೋಫಾ ಸೆಟ್ಟು, ಮೇಜು, ಕುರ್ಚಿ, ಅಲಮಾರುಗಳು. ಇದನ್ನು ನೋಡಿದರೆ ಎಲ್ಲ ಫುಲ್ಲು ಲಕ್ಸುರಿ ಲೈಫು, ಎಲ್ಲ ಮಾಡ್ರನೈಸ್. ಇದು ನೋಡಿದರೆ ಈ ಸೊಸೆ ಆ ಮೂಡ್ಬಿದ್ರಲ್ಲಿದ್ದಂತಹ ಮಂಜಯ್ಯನವ್ರ ಮಗಳು ಮಂಗಳನ ಇಷ್ಟೊಂದು ಮಾಡ್ರನ್, ಇಷ್ಟೊಂದು ಇದಾಗಿ ಇವಳು ಬದಲಾಗಿದ್ದಾಳಲ್ಲ ಅನ್ನೋ ಹಾಗೆ ತೇಟ್ ಉತ್ತರ ಹಿಂದೂಸ್ತಾನಿ ಹೆಂಗಸಿನ ಶೈಲಿನಲ್ಲೇ ಇವಳು ಕೂಡ ಅಲಂಕರಿಸ್ಕೊಂಡಿರ್ತಾಳೆ, ಮಂಗಳ ಸೊಸೆ ಸೋಮುವಿನ ಹೆಂಡತಿ. ಹಾಗೆಯೇ ಆ ನೆಲದಲ್ಲಿ ಕಾಲು ಚಾಚಿ ಗೋಡೆ, ಈ ಹಳ್ಳಿ ಜನಕ್ಕೆ ಈಗೀಗೆಲ್ಲ ಪೀಠೋಪಕರಣಗಳು ಹಳ್ಳಿಗೂ ಬರ್ತಾ ಇದ್ದಾವೆ. ಆದರೆ ಹಿಂದೆ ಯಾವ ಮನೆಯಲ್ಲಿ ಎಲ್ಲರೂ ಊಟಕ್ಕೆ ಕೂರ್ಲಿ, ಯಾವುದೇ ಒಂದು ಕೆಲಸಗಳಿಗೆ ಕೂರ್ಲಿ, ಎಲ್ಲರೂ ನೆಲದ ಮೇಲೆ ಕೂತು ಊಟ ಮಾಡ್ತಿದ್ದು. ಎಷ್ಟೋ 100-10-20 ಜನಕ್ಕೆ ಇವತ್ತು ನೆಲದಲ್ಲಿ ಕೂರೋದೇ ದೊಡ್ಡ ಸಮಸ್ಯೆ ಆಗಿದೆ. ಅವ್ರಿಗೆ ಅಂತ ಕೂರ್ತಕ್ಕಂಥ ಸಂದರ್ಭದಲ್ಲೂ ಅವ್ರು ಏನೋ ಬೇಡಿಕೆ ಇಟ್ಟು ಕುರ್ಚಿ ಮೇಲೆ ಕೂರ್ತಕ್ಕಂತಹ ಆರೋಗ್ಯ ಸಮಸ್ಯೆ ಜನಗಳಿಗೆ ಬಂದಿದೆ. ಆರೋಗ್ಯದ ದೃಷ್ಟಿಯಿಂದ ಕೂಡ ಜನಗಳು ನೆಲದಲ್ಲಿ ಕೂತಿ ಊಟ ಮಾಡೋದ್ರಿಂದ, ನೆಲದಲ್ಲಿ ಕೂತಿ ಹೇಳೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋದು ವೈದ್ಯರ ಮೂಲಕ, ನಾವು ಬೇರೆ ಪಾಶ್ಚಾತ್ಯರ ಮೂಲಕ ಕಲಿಬೇಕಾದಂಥ ಸಂದರ್ಭ ಇವತ್ತು ಬಂದಿದೆ. ಹಾಗೆಯೇ ಇಲ್ಲಿ ಚಪ್ಪಲ ಇವಳಿಗೆ, ಆದರೆ ನೆಲದ ಮೇಲೆ ಕೂರ ಹಾಗಿಲ್ಲ ಇಲ್ಲಿ, ಏಕೆಂದ್ರೆ ಅದು ಆಧುನಿಕತೆ, ಆ ನಗರದ ಒಂದಿದು. ನೆಲದ ಮೇಲೆ ಕೂತ್ಕೋಬಾರ್ದಮ್ಮ ಅಂತ ಸೋಮ ಅವಳನ್ನು ಕೈ ಹಿಡ್ದು ಎಬ್ಬಿಸಿ ಊಟದ ಡೈನಿಂಗ್ ಟೇಬಲ್ ಮೇಲೆ ಕೂರಿಸ್ತಿದ್ದಾಗ ಮೊಟ್ಟ ಮೊದಲ ಬಾರಿಗೆ ಡೈನಿಂಗ್ ಟೇಬಲ್ ಮುಂದೆ ಕೂತಿದ್ದಾಳೆ. ಇವಳ ಮನಸ್ಸಿಗೆ ಏನೋ ಕಸಿ ಬಿಸಿ ಅನ್ನಿಸ್ತಾ ಇದೆ. ಹೊಟ್ಟೆ ತುಂಬ ಹಸಿವಾಗಿದೆ, ರೈಲಲ್ಲಿ ಸರಿಯಾದ ಊಟ ಅವಳಿಗೆ ಸಿಕ್ಕಿಲ್ಲ. ಸೊಸೆ ಬಡಿಸಿದಂತಹ ಬಿಸಿಯಾದ ಊಟ ಇವಳ ಮನಸ್ಸಿಗೆ ಹಿತ ಅನಿಸುತ್ತೆ. ಇಲ್ಲಿ ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಒಬ್ಬೊಬ್ರಿಗೆ ಒಂದೊಂದು ರೂಮು, ಮಕ್ಳಿಗೆ ಒಂದು ರೂಮು, ಅಪ್ಪಂಗೊಂದು ಇದು ಹೇಳ್ತಾರೆ, ಇಲ್ಲಿ ಗಂಡನಿಗೊಂದು ರೂಮ್, ಹೆಂಡತಿಗೆ ಒಂದು ರೂಮು ಅಂತ. ಹಾಗೆಯೇ ಇವಳಿಗೆ ಅನೇಕ ಮೀಸಲಾದಂಥ ಒಂದು ಕೊಠಡಿಯಲ್ಲಿ ಇವಳನ್ನು ಡನ್ನೋ ಪಿಲ್ಲೋ ಹಾಸಿಗೆಯಲ್ಲಿ, ಈಗೆಲ್ಲ ಬಂದಿದ್ದಾವಲ್ಲ ಲಕ್ಸುರಿ ಹಾಸಿಗೆಗಳು, ಹೂವಿನ ಹಾಸಿಗೆ ಅಂತ ಹೇಳ್ತಾರಲ್ಲ, ಅಷ್ಟು ಇದಾದಂತಹ ಮೆತ್ತನೆಯ ಹಾಸಿಗೆಗಳು ಇವು ಕೂಡ ಇವತ್ತು ಆರೋಗ್ಯದ ಸಮಸ್ಯೆನ ಉಂಟು ಮಾಡ್ತಿದ್ದಾವೆ ಅನ್ನೋದನ್ನು ನಾವು ಕೇಳ್ತಾ ಇದ್ದೀವಿ. ಏಕೆಂದರೆ ನಾವು ಮಲ್ಕೋಬೇಕಾದ್ರೆ ನೆಲನೇ ಒಳ್ಳೆಯದು, ನೆಲ ಚಾಪೆ ಒಳ್ಳೆಯದು. ಅದನ್ನು ಬಿಟ್ಟರೆ ಸ್ವಲ್ಪ ಗಟ್ಟಿ ಹತ್ತಿ ಹಾಸಿಗೆ ಆದರೂ ಪರವಾಗಿಲ್ಲ. ಇವತ್ತು ಹಲ್ದಿನ ಬಳಸ್ಬೇಡಿ, ಹಾಸಿಗೆ ಬಳಸ್ಬೇಡಿ. ಎಲ್ರಿಗೂ ಬ್ಯಾಕ್ ಪೇನ್, ಸೊಂಟ ನೋವು, ಬೆನ್ನು ನೋವು, ಸ್ಪೈರಲ್ ಕಾರ್ಡ್ ನೋವು, ಈ ರೀತಿ ಅನೇಕ ಸಮಸ್ಯೆಗಳನ್ನು ನೋಡ್ತಾ ಇದ್ದೀವಿ. ಆದರೂ ಕೂಡ ನಾವು ಹೇಗೆ ಈ ಐಷಾರಾಮಿ ಬದುಕಿನ ಬೆನ್ನನ್ನು ಹತ್ತಿ ಹೋಗ್ತೀವಿ ಅನ್ನೋದನ್ನು ನಾವಿಲ್ಲಿ ಕಾಣ್ತೀವಿ. ಹಾಗೆಯೇ ಹೋಗಿ ಆ ಹಾಸಿಗೆಯಲ್ಲಿ ಮಲಗಿದಾಗ ಅದು ಹೆಂಗೆ ಹಾಸಿಗೆ ಇರುತ್ತೆ ಅಂದರೆ, ಈಗ ಹೋಗಿ ಮಲಗಿದ್ರೆ ಈಗ ಮೇಕ್ ಪುಷ್ ಮಾಡುತ್ತೆ, ಅದು ಆ ಒಂದಡಿ ಮೇಲಕ್ಕೆ ಹಾರ್ತಾಳೆ ಈ ಹಳ್ಳಿ ಮುತ್ತೈದೆ.
ಹಳ್ಳಿಯಲ್ಲಿ ದಟ್ಟ ಕೌದಿ ಇಂಥವನ್ನ ಹೊಲಿದು ಹಾಸ್ಕೊಂಡು ಬದುಕಿ ನೋಡಿ. ಹಳ್ಳಿ ಬದುಕು ಎಷ್ಟು ಆರೋಗ್ಯ ಅಂತ ನಮ್ಗೆ ಇವತ್ತು ಗೊತ್ತಾಗ್ತಿದೆ. ಹೆಂಗೆ ಆರೋಗ್ಯಕರ ಅಭ್ಯಾಸ ಜೀವನ ಶೈಲಿ, ಆರೋಗ್ಯ ಹಿಂದಿನವರ ಆರೋಗ್ಯ ಆಯಸ್ಸು ಹೆಚ್ಚಿತ್ತು ಅನ್ನೋದ ಕಾರಣ ಅವರ ಜೀವನ ಶೈಲಿ ಕೂಡ ಆಗಿತ್ತು. ಹಾಗೆ ಇವಳು ಅಭ್ಯಾಸ ಬಲ ಊರಿನಲ್ಲೆಲ್ಲ ಹಳ್ಳಿ ಕಡೆ ಎಷ್ಟೇ ಕೆಲಸ ಮಾಡಿ ಕಷ್ಟ ಆಗಿದ್ರು ಬೇಗ ಮಲಗು ಬೇಗ ಏಳು, ಇದು ಇವ್ರ ಪದ್ಧತಿ. 6 ಗಂಟೆಗೆ ಇವಳಿಗೆ ಎಚ್ಚರ ಆಗ್ತಾಳೆ. ಎಚ್ಚರ ಆದರೆ ಪಕ್ಕದ ರೂಮಿಂದ ಶಬ್ದ ಬರುತ್ತೆ ಇರುತ್ತೆ. ಮಲ್ಕೋ ಬಂಗಾರ, ಇನ್ನೂ ಅಷ್ಟೊತ್ತು ಮಲಗಿರು ರಾಣಿ ಡಾರ್ಲಿಂಗ್ ಅಂತ ಸೊಸೆ ಅದನ್ನು ಮುದ್ದಿಸಿ ಮಲಗಿಸ್ತಿರೋದನ್ನು ಕೇಳಿಸುತ್ತೆ. ಇವಳಿಗೆ ಆಶ್ಚರ್ಯ ಆಗುತ್ತೆ, ಇವಳಿಗೇನಾದರೂ ಇನ್ನೊಂದು ಪಾಪು ಆಗಿದೆಯಾ ಅಂತ. ನನಗೆ ಗೊತ್ತಿಲ್ಲದೇ ಒಂದು ಮಗು ಏನಾದ್ರು ಹುಟ್ಟುತ್ತಾ ಅಂತ ಗಂಗಮ್ಮ ಅಚ್ಚರಿ ಪಡ್ತಿದ್ದಾಗ ಪೂಡಲ್ ರಾಣಿ ಪುಟ್ಟದಾಗಿ ಬೊಗಳುತ್ತೆ. ಆಗ ಇವಳಿಗೆ ಗೊತ್ತಾಗುತ್ತೆ ಅದು ನಾಯಿ ಆಗಿರುತ್ತೆ. ಇವಳಿಗೆ ಇಲ್ಲಿ ತುಂಬ ಹಳ್ಳಿ ಬದುಕು ನಾವು ಮಡಿವಂತಿಕೆ ಸಂಪ್ರದಾಯದಲ್ಲಿ ಬದುಕಿದಂಥ ಗಂಗಮ್ಮ. ರಾಮ ನಾಯಿ ಅದನ್ನ ಜೊತೆಯಲ್ಲಿ ಮಲಗಿಸ್ಕೊಳ್ಳೋದ. ಹಳ್ಳಿ ಕಡೆ ನಾಯಿ ಮನೆಯ ಮುಂಬಾಗಿಲಿಂದ ಒಳಗಡೆ ಬರಲಿಕ್ಕೆ ಅನುಮತಿ ಇರಲ್ಲ. ಅದಕ್ಕೊಂದು ಜಾಗ ಮಾಡಿ ಅಲ್ಲೇ ಊಟ ಬಟ್ಟೆನ ಕೊಟ್ಟು ಅದನ್ನು ಮುಟ್ಟಿಸ್ಕೊಂಡ್ರೆ ತೊಳಿತಕ್ಕಂತಹ ಶುಭ್ರ ಮಾಡ್ಕೊಳ್ತಕ್ಕಂತಹ ಒಂದು ಪದ್ಧತಿ ಇವರಲ್ಲಿರುತ್ತೆ. ಅದನ್ನು ರೂಮಿಗೆ ಕರ್ಕೊಂಡೋಗಿ ಮಲಗಿಸ್ಕೊಳ್ಳೋದ ಅಂತ ಗೊಣಕೊಳ್ತಾ ಇವಳು ಕರಾಗ್ರೆ ವಸತೆ ಲಕ್ಷ್ಮಿ ಅನ್ನೋ ಶ್ಲೋಕವನ್ನು ಹೇಳ್ತಾ ಬಾಗಿಲಿಗೆ ನೀರು ಹಾಕಲಿಕ್ಕೆ ಅಂತ ಬಕೀಟನ್ನು ತುಂಬಿ ಮೆಟ್ಲಲ್ಲಿ ಜೋರಾಗಿ ಬೆಳಗ್ಗೆ ಎದ್ದ ತಕ್ಷಣ ಸಂಪ್ರದಾಯ ಹಳ್ಳಿ ಮಧ್ಯಮ ವರ್ಗದಲ್ಲೆಲ್ಲ ಎಲ್ಲ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲವನ್ನು ಕಸ ಗುಡಿಸಿ ಬಾಗಿಲಿಗೆ ನೀರು ಹಾಕೋದು ಒಂದು ಶುಭ್ರತೆಯ ಸಂಕೇತ, ಸಂಪ್ರದಾಯ ಹಾಗೂ ಅನೇಕ ಆರೋಗ್ಯಕರ ಒಂದು ಅಭ್ಯಾಸ ಕೂಡ ಅದಾಗಿರುತ್ತೆ. ಅವಳು ಹಾಕಿದಾಗ ಜಂಟಿ ಮಹಡಿ ಅಂದರೆ ಅಲ್ಲಿ ಒಂದೊಂದು ಮನೆಗಲ್ಲಿ ಅಟ್ಯಾಚ್ ಆಗಿರ್ತವೆ. ಮಹಡಿಯ ಅಂಟು ಮನೆ ಮಾಲೀಕಿನಿ ನೈಟ್ ಡ್ರೆಸ್ಸಲ್ಲೇ ಪ್ಯಾಂಟು ಶರ್ಟ್ ಏನೋ ಹಾಕೊಂಡಿರ್ತಾಳೆ. ಅವಳು ಪೈಜಾಮ ಅಂಗಿಲೆ ಹೊರಗೆ ಬರ್ತಾಳೆ. ಬಂದು ಅವಳು ಎಲ್ಲ ಹಿಂದಿ ಭಾಷೆ ಏನು ಮಾಡ್ತಿರ್ತಾರೆ, ಕಿಸ್ ಬದ್ಮಾಶ್ ಕಾಮ್ ಹೈಯೇ ಕ್ಯಾ ಹಮ್ ಸಬ್ಕೋ ಗಿರ್ ಪಡಾನ. ಇದು ಯಾವ ಮೂರ್ಖರ ಕೆಲಸ, ಯಾವ ಹಳ್ಳಿ ಗುಗ್ಗುಗಳು ದಡ್ಡರ ಕೆಲಸ ಇದು. ನಾವೆಲ್ಲ ಇಲ್ಲಿ ಜಾರು ಬೀಳಬೇಕಾ ನೀರಿನಿಂದ ಅಂದರೆ ಅಲ್ಲಿ ಜಾಗಗಳು ಕೂಡ ಹಾಗೆ ಇರ್ತವೆ. ಅಷ್ಟು ನುಣುಪಾಗಿ ಅಷ್ಟು ಗ್ರಾನೈಟು ಮಾರ್ಬಲ್ಲೆಲ್ಲ ಹಾಕಿಸಿ ಸಣ್ಣದೊಂದು ನೀರು ಹನಿ ಬಿದ್ದರೂ ಕೂಡ ಅದ್ರ ಮೇಲೆ ಕಾಲಿಡ್ತು ಅಂದ್ರೆ ಇಷ್ಟು ದೂರ ಹೋಗ್ತಕ್ಕಂಥ ಇದು ಇರುತ್ತೆ. ಹಾಗೆ ಅವಳು ಬೈತಾಳೆ. ಆ ಶಬ್ದಕ್ಕೆ ಅವಳು ಬೆಚ್ಚಿ ಹೆದರಿ ಹೋಗ್ತಾಳೆ. ಆಗ ಆ ಮಂಗಳ ಏನೋ ಆಯಿತು ಅಂತ ಹೇಳಿ ಓಡಿ ಬರ್ತಾಳೆ. ಓಡಿ ಬಂದು ಗೊತ್ತಾಗುತ್ತೆ ಅತ್ತೆ ಏನು ಮಾಡಿದ್ದಾರೆ ಅಂತ. ಬಂದು ಪಕ್ಕದ ಮನೆಯ ಹೆಂಗಸಿನ ಹತ್ರ ಕ್ಷಮೆಯನ್ನು ಕೇಳ್ತಾಳೆ. ಆಗ ಗಂಗಮ್ಮನಿಗೆ ಏನು ಮಾಡಬೇಕು ಅಂತ ಗೊತ್ತಾಯ್ತಿಲ್ಲ, ಆದರೂ ಹೇಳ್ತಾಳೆ, ತಪ್ಪಾಯಿತು ಪೈಜಾಯಮ್ಮ ಅಂತ ಪೆಚ್ಚಾಗಿ ಕೈ ಮುಗಿತಾಳೆ. ನೋಡಿ ಹಳ್ಳಿ ಜನದ ಮುಗ್ಧತೆ ಅಷ್ಟರ ಮಟ್ಟಿಗಿರುತ್ತೆ. ತಪ್ಪಾದ ತಕ್ಷಣ ಎಂಥ ಚಿಕ್ಕವ್ರ ಮುಂದೆ ಕೂಡ ಅದನ್ನು ಒಪ್ಕೊಳ್ತಕ್ಕಂಥ ಒಂದು ಮನಸ್ಥಿತಿಯನ್ನು ನಾವು ಗಂಗಮ್ಮನಲ್ಲಿ ಕಾಣ್ತೀವಿ. ಆ ಸಮಯಕ್ಕೆ ಯಾರೋ ಬಂದು ಕರೆಗಂಟೆಯನ್ನು ಒತ್ತಾರೆ. ಬಾಗಿಲನ್ನು ತೆಗೆದರೆ ಗಂಗಮ್ಮ ಒಂದು ಹೆಣ್ಣು ಬರ್ತಾಳೆ. ಮಿಂಚು ಪಟ್ಟಿ ಹೆಚ್ಚಿನ ತುಂಬು ಲಂಗ, ರಂಗು ರಂಗಿನ ಅಂಗಿ, ತಣಕ್ ಪಣಕ್ ಅಂತ ಒಂದು ಮೇಲ್ಹೊದಿಕೆ. ನೋಡಲಿಕ್ಕೆ ತುಂಬ ಶ್ರೀಮಂತರ ಮನೆ ಹುಡುಗಿ ಹಾಗೆ. ಕಿವಿ ಕೈ ಕೊರಳುಗಳಿಗೆ ಬೆಳ್ಳಿ ಹರಳಿನ ಒಡವೆ, ಗೆಜ್ಜೆ ಕಾಲಿನಲ್ಲಿ ಗಲೀರ್ ಅಂತ ಆ ಸುಂದ್ರಿ ಒಳಗೆ ಬಂದಾಗ ಗಂಗಮ್ಮ ನೋಡಿದ್ರೆ ಸೋಪವನ್ನು ತೋರಿಸ್ತಾಳೆ, ಕೂತ್ಕೊಳ್ಳಿ ಅಂತ. ಆ ಸಮಯಕ್ಕೆ ಮಂಗಳ ಸೊಸೆ ಕೂಡ ಈಚೆಗೆ ಬಂದು ನಗ್ತಾ, ಅವಳು ನಮ್ಮ ಜಮಾದಾರಣಿ ಅತ್ತೆ, ನಮ್ಮನೆಯ ಕೆಲಸದ ಆಳು ಅತ್ತೆ ಅವಳು ಅಂತ ಹೇಳ್ತಾರೆ. ಅಂದರೆ ಆ ಕೆಲಸದ ಆಳನ ವೇಷಭೂಷಣ ಇದು ಎಲ್ಲ ಕೂಡ ಅಷ್ಟು ಅದ್ಭುತವಾಗಿ ಮಾಡ್ರನ್ನಾಗಿ ಇರುತ್ತೆ. ಹಾಗೆಯೇ ಬಂದವಳವಳು ಅಷ್ಟು ದೊಡ್ಡ ಹೆಸರು ಹೊತ್ತಂಥ ತಾರೆ ಬಾತ್ರೂಮ್ ತೊಳೆದು ನೆಲ ಎಲ್ಲ ಒರೆಸಿ ಬಟ್ಟೆನ ಒಂದು ಕೋಲ್ ತಗೊಂಡು ಬಡಿಯೋದ್ರ ಮೂಲಕ ತೊಳೆದು ಅಡುಗೆ ಮನೆ ಸಿಂಕ್ನಲ್ಲಿದ್ದ ಪಾತ್ರೆಗಳನ್ನೆಲ್ಲ ತೊಳೆದಿಟ್ಟು ಹೋದಾಗ ಗಂಗಮ್ಮನಿಗೆ ಒಂದು ಸ್ವಲ್ಪ ಪಾಪ ಅನಿಸುತ್ತೆ. ಇಲ್ಲಿ ಹಳ್ಳಿನಲ್ಲಿ ಇವ್ರ ಮನೆ ಕೆಲಸ ಮಾಡ್ಕೊಳ್ಳೋದ್ರಲ್ಲಿ ಯಾವುದೂ ಇಲ್ಲ. ಆದರೂ ಆ ಹೆಣ್ಣು ಬಂದು ಬೇರೆಯವ್ರ ಮನೆ ಬಚ್ಚ ಮನೆ ಬಾತ್ರೂಮ್ ಇದೆಲ್ಲ ತೊಳೆದಿದ್ದು ಒಂದು ಕ್ಷಣವಳಿ ಪಾಪ ಅಂತ ಅನಿಸುತ್ತೆ. ಬೇಸರ ಕೂಡ ಆಗುತ್ತೆ.
ಬಾತ್ರೂಮಿನಿಂದ ಅವಳು ನೇರ ಅದೇ ಕಾಲಿನಲ್ಲಿ ಅಡುಗೆ ಮನೆಗೆ ಕೂಡ ಹೋಗ್ಬಿಡ್ತಾಳೆ. ಇಲ್ಲಿ ಬಾತ್ರೂಮ್ಗೆ ಹೋಗಿ ಬಂದರೆ ಕೈ ಕಾಲು ಮುಖ ಇದೆಲ್ಲ ಸ್ವಚ್ಛವಾಗಿ ತೊಳ್ಕೊಂಡು ಹೋಗಿ ರೂಢಿ ಗಂಗಮ್ಮನಿಗೆ. ಇದನ್ನು ನೋಡಿದ ತಕ್ಷಣ ಅವಳಿಗೆ ಆಶ್ಚರ್ಯ ಆಗುತ್ತೆ. ಆಗ ಆದರೂ ಹೇಳಾಗಿಲ್ಲ, ನೋಡ್ತಾ ಇದ್ದಾಳೆ. ಕೇಳ್ತಾಳೆ, ಇದ್ಯಾಕೆ ಪೋಸ್ಟ್ ಡಬ್ಬ ಇಟ್ಕೊಂಡಿದ್ದೀರಾ ಅಂತ. ಏಕೆಂದರೆ ಹಳ್ಳಿನಲ್ಲಿ ಅವಳು ಸೌದೆ ಒಲೆಯಲ್ಲಿ ಅಡುಗೆ ಮಾಡಿ ರೂಢಿ ಅವಳಿಗೆ. ಇದು ಪೋಸ್ಟ್ ಡಬ್ಬ ಅಲ್ಲಮ್ಮ, ಗ್ಯಾಸ್ ಸಿಲಿಂಡ್ರ್, ಇದರಲ್ಲೇ ನಿನ್ನ ಸೊಸೆ ಅಡುಗೆ ಮಾಡೋದು ಅಂಥೇಳಿ ಆ ಗ್ಯಾಸನ್ನು ಬಳಸ್ತಕ್ಕಂಥ ಕ್ರಮವನ್ನು ಅವಳು ಗ್ಯಾಸ್, ಮಿಕ್ಸಿ, ಕುಕ್ಕರ್ ಇವನ್ನೆಲ್ಲವನ್ನು ಬಳಸಿ ಹೇಗೆ ಕೇವಲ 3/4 ಗಂಟೆನಲ್ಲಿ ಅಡುಗೆಯನ್ನು ಮಾಡಿದಾಗ ಅವಳಿಗೆ ಆಶ್ಚರ್ಯ ಆಗುತ್ತೆ. ಏಕೆಂದರೆ ಒಂದು ಸೌದೆ ಒಲೆಯಲ್ಲಿ ಒಂದೊಂದಾದ್ಮೇಲೆ ತೆಗೆದಿಟ್ಟು ಅಡುಗೆ ಮಾಡಿ ಕೈನಲ್ಲಿ ಕೂತು ಖಾರವನ್ನು ರುಬ್ಬಿ ಎಲ್ಲವನ್ನೂ ಮಾಡೋಕ್ಕೆ ಹೆಚ್ಚು ಸಮಯವನ್ನು ಬಳಸಿ ಗಂಗಮ್ಮನಿಗೆ ಗೊತ್ತು. ಆದರೆ ಕೇವಲ ಇಲ್ಲಿ ಅವಳು 3/4 ಗಂಟೆಯಲ್ಲಿ ಅಡುಗೆಯನ್ನು ಎಲ್ಲವನ್ನೂ ಮಾಡಿದ್ದನ್ನು ನೋಡಿ ಇವಳಿಗೆ ಆಶ್ಚರ್ಯ ಆಗುತ್ತೆ. ಅರ್ಧ ಅಡುಗೆ ಮಾಡಿ ಅದನ್ನು ಫ್ರಿಜ್ಜಿಗೆ ದೊಡ್ಡ ಬೀರು ಅಂತ ಹೇಳ್ತಾಳೆ. ಇಲ್ಲಿ ಬೀರ್ನಲ್ಲಿಟ್ಟಾಗ ಆಕೆ ಮುಖದಲ್ಲಿ ಮೂಡಿದಂಥ ಪ್ರಶ್ನಾರ್ಥಕ ಚಿಹ್ನೆ, ಇದೇನು ಹೀಗೆ ಅಡುಗೆ ತಗೋ ಈಗ ಪೆಟ್ಟಿಗೆ ಒಳಗೆ ಇಡ್ತಿದ್ದಾಳಲ್ಲ ಅಂತ ಅಂದಾಗ ಅವಳು ಅದನ್ನು ಹೇಳ್ತಾಳೆ, ಇದರಲ್ಲಿ ಇಟ್ಟರೆ 3 ದಿನ ಆದರೂ ಕೆಡಲ್ಲ ಅತ್ತೆ ಅದು ಅಂತ. ಇದಕ್ಕೆ 3,000 ಕೊಟ್ಟು ತೆಗ್ದಿದ್ದೀವಮ್ಮ, ಅದ್ರ ಹೆಸರು ರೆಫ್ರಿಜರೇಟರ್ ಅಂತ ಮಗ ಕೂಡ ಅದರ ಒಂದು ವಿವರಣೆಯನ್ನು ಕೊಡ್ತಾನೆ. ಹೀಗೇ ಮೊಗ ಸೊಸೆಯನ್ನು ತುಂಬ ಪ್ರೀತಿಯಿಂದ ಅವಳನ್ನು ನೋಡ್ಕೊಳ್ತಾರೆ. ಕಾರ್ನಲ್ಲಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿದ್ದಕ್ಕಂತಹ ಪ್ರೇಕ್ಷಣೀಯ ಸ್ಥಳಗಳಾದಂಥ ಕುತುಬ್ ಮಿನಾರ್, ಜಂತರ್ ಮಂತರ್, ಇಂಡಿಯಾ ಗೇಟ್, ರಾಷ್ಟ್ರಪತಿ ಭವನ, ನೆಹರು ಮನೆ ಎಲ್ಲವನ್ನು ತೋರಿಸ್ಕೊಂಡು ಬರ್ತಾರೆ. ಹಾಗೂ ಕಾಶ್ಮೀರ್ ಸೇಬು, ಕಾಬೂಲ್ ದ್ರಾಕ್ಷಿ, ಸಿಮ್ಲಾ ಅಂಜೂರ ಎಲ್ಲವನ್ನು ತಿನ್ನೋಂಥ ವಸ್ತುವನ್ನು ಕೊಡಿಸ್ತಾರೆ. ಆದರೆ ಮಂಗಳಿಗೆ ಬೆಳಗ್ಗೆ ಬ್ರಿಡ್ಜ್ ಪಾರ್ಟಿ, ಮಧ್ಯಾಹ್ನ ಟೆನ್ನಿಸ್ ಮ್ಯಾಚ್, ಸಂಜೆಗೆ ಶಟ್ಲ್ ಕಾಕು, ಅವಳು ಯಾವಾಗಲೂ ಬಿಜಿ. ಹಾಗೆಯೇ ರಾತ್ರಿ ಕ್ಲಬ್ನಲ್ಲೇ ಊಟ ಮಾಡ್ಕೊಂಡು ಇಸ್ಪೀಟ್ ಆಟವನ್ನು ಆಡ್ಕೊಂಡು ಅವಳು ಹಾಗಮ್ಮ ಸೋಮ ಅವನಿಗೆ ಹೆಮ್ಮೆ ಅಂತ ಹೇಳ್ತಾನೆ. ಅವಳು ರಮ್ಮೆ ಇದು ಕ್ಲಬ್ ಬರ್ಡಮ್ಮ ಅಂತ ಹೇಳಿದ ತಕ್ಷಣ ಇವಳಿಗೆ ಬರ್ಡ್ ಅನ್ನೋ ಪದದ ಒಂದು ಪದದ ಅರ್ಥ ಇವಳಿಗೆ ಗೊತ್ತಿರುತ್ತೆ. ಆ ತಮ್ಮೂರಿನ ಗೌಡ್ರ ಮಗ ಹೊರಗಡೆ ಕೂತು ಬರ್ಡ್ ಅಂದರೆ ಹಕ್ಕಿ ಅಂತ ಬಾಯ್ಪಾಠ ಮಾಡ್ತಿದ್ದು ನೆನಪಾದ ಅವಳಿಗೆ ನೆನಪಾಗುತ್ತೆ. ಆಗ ಗಂಗಮ್ಮ ಯಾವ ಸೀಮೆ ಮುದ್ದೆ ಒಂದು ಹೆಂಡ್ತಿಗೆ ಅದು ಎಂಥದ್ದು ಹಕ್ಕಿ ಅಂತ ಹೆಸರಿಟ್ಟಿದ್ದಾನಲ್ಲ ಅಂದ್ಕೊಳ್ತಾನೆ. ಆಗ ಅವನು ಹೇಳಿದೆ, ಈ ಹಕ್ಕಿಗೆ ಪುರ್ಸೊತ್ತೇ ಇಲ್ಲ ಆಗಿರೋದ್ರಿಂದ ಇವರಿಗೆ ಊಟ ಎಲ್ಲ ಫ್ರಿಜ್ಜಿನ ಈ ತಂಗಳ ಪೆಟ್ಟಿಗೆ ಅಂತ ಹೇಳ್ತಾರೆ. ಇದು ಮಕ್ಕಳಿಗೆ ಇವತ್ತು ಕೂಡ ಇದು ಆರೋಗ್ಯದ ಬಗ್ಗೆ ತುಂಬ ವ್ಯತಿರಿಕ್ತ ಪರಿಣಾಮವನ್ನು ಬೀರ್ತಾ ಇದೆ ಅಂತ ಆಹಾರ ತಜ್ಞರು ಹೇಳ್ತಾ ಇದ್ದಾರೆ. ಏಕೆಂದರೆ ಆಗ ತಕ್ಷಣ ಮಾಡಿ ಊಟ ಮಾಡಿದಂಥ ಊಟಕ್ಕೋ ಅದರಲ್ಲಿ ಇಟ್ಟು ಮಾಡೋದ್ರಿಂದ ಇಲ್ಲಿ ಓಜೋನ್ ಪದರ ಕೂಡ ಹಾಳಾಗ್ತಿದೆ. ಜೊತೆಗೆ ಅದರಲ್ಲಿ ಇಟ್ಟಂಥ ಆರೋಗ್ಯ ಅಷ್ಟು ಸತ್ವಭರಿತವಾಗಿ ಆರೋಗ್ಯಪೂರ್ಣವಾಗಿ ಇರಲ್ಲ ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾರೆ. ಹಾಗೆಯೇ ಯಾವಾಗಲೂ ಅದೇ ಊಟ, ನಿನ್ನೆ ಹುಳಿ ಮೊನ್ನೆ ಪಲ್ಯ ಇವತ್ತಿನ ಅನ್ನದೂಟ ಅಲ್ಲಿ ಸಾಮಾನ್ಯವಾಗಿ ಹೋಗುತ್ತೆ. ಇನ್ನು ಮನೇಲಿ ತಿಂಡಿ ತೀರ್ಥ ತಯಾರಿಸ್ಕಲ್ದು ಸೊಸೆಗೆ ಸಮಯನೇ ಇಲ್ವಲ್ಲ. ಕೇಕು, ಬಿಸ್ಕತ್ತು, ಬ್ರೆಡ್ಡು, ವೆಂಗರ್ಸ್ನ ಹಲ್ವಾ, ಮೊಟಾನ್ವಿಯ ದಾಲ್, ಮೋಟ್ ಬಾಂಗ್ಸ್ ಹೀಗೆ ಆ ಬೇಕ್ರಿ ತಿಂಡಿಗಳು ಫ್ರಿಜ್ಜಿನ ಊಟನೇ ಸಾಮಾನ್ಯ ಆಗೋಗುತ್ತೆ. ಇಲ್ಲಿ ಇವಳಿಗೆ ಮೈಲಿಗೆ ಇಲ್ಲೆಲ್ಲ ಅವತ್ತು ಮಡಿ ಮಾಡಿ ಅಡುಗೆ ಮಾಡಿ ದೇವರಿಗೆ ಪ್ರಸಾದವನ್ನು ಕೊಟ್ಟು ಬಿಸಿ ಬಿಸಿ ಊಟ ಮಾಡಿ ಬದುಕು ಇದ್ದಂತಹ ಗಂಗಮ್ಮ ಮೈಲಿಗೆ ಮೊಸರೆ ಅಂತ ಯಾವುದನ್ನು ಉಸಿರೆತ್ತಕ್ಕಾಗ್ದೇ ಗಂಗಮ್ಮ ದಿನ ಮಂಗಳ ಕರಿಪೆಟ್ಟಿಗೆ ಕಣ್ಣಿಗೆ ಅಂಟಿಸ್ಕೊಂಡು ಮೊಳಕಾಲೂರು ಕೂತು ಇಲ್ಲಿ ಎಲ್ಲಿ ಅತ್ತೆ ಒಂದು ಪೋಸ್ ಕೊಡಿ ಫೋಟೋ ತೆಗಿತೀನಿ ಅಂತ ಹೇಳಿದಾಗ ಫೋಟೋ ನನಗೆ ಕೇಂದ್ರಗಳು ನಾಚಿಕೊಳ್ತಾಳೆ ಸ್ವಭಾವ ಸಿದ್ಧವಾಗಿ. ಮಂಗಳ ಫೋಟೋ ಈ ವಯಸ್ಸಿನಲ್ಲೇ ಅಂತ ಅಂದಾಗ ಸೊಸೆಯ ಮಮತೆಗೆ ಉಬ್ಬಿ ಬಾಯಿ ಮಾತಿಗೆ ವೇದಾಂತ ಹೇಳ್ತಾಳೆ. ಸೆರಗನ್ನು ಸೆರದ್ದಪಡಿಸ್ಕೊಂಡು ನಿಂತಾಗ ಅದನ್ನು ಏನಕ್ಕೆ ಅಂತ ಅಂದರೆ ಆರ್ಟ್ ಗ್ಯಾಲರಿ ಅಂದರೆ ಚಿತ್ರಾಲಯದವರು ಫೋಟೋ ಸ್ಪರ್ಧೆಯನ್ನು ಏರ್ಪಡಿಸಿದ್ದಾರೆ. ಅವ್ರು ಸೂಚಿಸ್ತಕ್ಕಂಥ ವಸ್ತು ಏನು ಅಂದರೆ ವಿನ್ಸೆಂಟ್ ಮ್ಯಾನ್ಯುಮೆಂಟ್ ಅಂತ. ಅದಕ್ಕೆ ಹಂಗಂದರೆ ಏನು ಅಂದರೆ ಪುರಾತನ ಅವಶೇಷ. ಇಲ್ಲಿ ಗಮನಿಸಿ, ಅವರ ಅತ್ತೆ ಅವಳಿಗೆ ಒಂದು ಪುರಾತನ ಹಿಂದಿನ ಅವಶೇಷವಾಗಿ ಪಳಿಯುಳಿಕೆಯಾಗಿ ಇಲ್ಲಿ ಕಾಣಿಸ್ತಿದ್ದಾಳೆ. ಸೋಮು ವಿವರಿಸ್ತಾನೆ.
ಈ ಮುಗ್ಧೆ ಅನಕ್ಷರಸ್ಥ ಹೆಣ್ಣು ಅದನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋ ಅವಳು ಕೇಳ್ತಿದ್ದಾನೆ ಮಗನೇ ನನಗೆ ಮದ್ರಾಸಿಗೆ ಒಂದು ಟಿಕೆಟ್ ತಂದುಬಿಡಪ್ಪ, 2 ಮನೇನ ನೋಡಿಬಿಟ್ಟೆ ಸಾಕು ನೋಡಿದ್ದು, ಇನ್ನು ರಾಮು ಮನೆಗೆ ಹೋಗಿ ಬರ್ತೀನಿ ಅಂತ ಗಂಗಮ್ಮ ಹಠ ಹಿಡಿದಾಗ ಇವ್ರಿಗೆ ಕಾರಣ ಗೊತ್ತಾಗ್ತಿಲ್ಲ. ಏಕೆಂದರೆ ಇಲ್ಲಿ ಎಲ್ಲ ಚೆನ್ನಾಗಿದೆ, ಇವ್ರ ಅನಿಸಿಕೆ ಪ್ರಕಾರ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ತುಂಬ ಎಲ್ಲವನ್ನು ಪರಿಚಯ ಮಾಡಿಕೊಟ್ಟಿದ್ದಾರೆ. ಆದರೂ ಕೂಡ ಅಮ್ಮನ ಒಂದು ಒತ್ತಾಯಕ್ಕೆ ಹಠಕ್ಕೆ ಅವಳು ಬಾಗಿ ರಾಮುವಿನ ಮನೆಯ ಟಿಕೆಟನ್ನು ಖರೀದಿಸಬೇಕಾಗುತ್ತೆ. ಹೀಗೆ 2 ಮನೆಯಲ್ಲಿ ವ್ಯತಿರಿಕ್ತವಾದಂಥ ಸಂದರ್ಭ, ಸನ್ನಿವೇಶ, ಮನಸ್ಸು, ಭಾವನೆಗಳನ್ನು ಗಂಗಮ್ಮ ಪರಿಚಯ ಮಾಡ್ಕೊಂಡಿದ್ದಾಳೆ. ಮುಂದಿನ ತರಗತಿಯಲ್ಲಿ ನಾವು ರಾಮುವಿನ ಮನೆಯ ಚಿತ್ರಣ ಹೇಗಿರುತ್ತೆ, ಅವಳಿಗೆ ಏನು ಅನಿಸುತ್ತೆ ಅನ್ನೋದನ್ನು ಮುಂದಿನ ತರಗತಿಯಲ್ಲಿ